ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಟ್ರೆಂಡ್ಸ್. ಈ ಲಾಗ್ ಬಂದುಬಿಟ್ಟು ಮಿನಿ ಇಸ್ಕನ್ನು ಗೋಶಾಲಾ ಅಂತ ಕೂಡ ಕರೀತಾರೆ. ಇದು ತಣಿಸಂದ್ರ ಮೇನ್ ರೋಡಲ್ಲಿ ಇರುತ್ತೆ. ಈ ಟೆಂಪಲ್ಲು ನಾವು ದೊಡ್ಡ ಮೇನ್ ಇಸ್ಕನ್ ಬರುತ್ತೆ ಅಲ್ವಾ, ಆ ಇಸ್ಕನಿಗೆ ಕಂಪೇರ್ ಮಾಡಿದರೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲ ದೇವಸ್ಥಾನಗಳನ್ನು ಸಹ ನೋಡ್ಬೋದು. ನಾವೀಗ ಆ ದೇವಸ್ಥಾನದಲ್ಲಿ ಇದ್ದೀವಿ. ಇಲ್ಲಿ ಬಂದುಬಿಟ್ಟು ಗುರುವಾರ ಮತ್ತು ಶುಕ್ರವಾರ, ಶನಿವಾರ ಇಷ್ಟು ದಿನಗಳು ತುಂಬ ಸ್ಪೆಷಲ್ಲಾಗಿ ಪೂಜೆಗಳು ಮಾಡ್ತಾರೆ. ಗುರುವಾರ ಅಂತೂ ಸಾಯಿಬಾಬಾಗೆ ತುಂಬ ಸ್ಪೆಷಲ್ಲಾಗಿ ಪೂಜೆ ಮಾಡ್ತಾರೆ. ಪ್ರತಿ ಗುರುವಾರ ಕೂಡ ಇಲ್ಲಿ ಅನ್ನದಾನ ಇರುತ್ತೆ. ಇದೇ ಆ ಟೆಂಪಲ್ಲು ನೋಡಿ. ಮೊದಲಿಗೆ ನಾವು ಈ ಟೆಂಪಲ್ಲಿಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಈ ಸಾಯಿಬಾಬಾ ಟೆಂಪಲ್ ಇರುತ್ತೆ ನೋಡಿ. ಒಳಗಡೆ ಹೋಗಿ ನಾವೇನಾದರೂ ತಗೊಂಡು ಹೋಗ್ಬೋದು ಇಲ್ಲಿ. ಅಂದರೆ ಅಲ್ಲಿ ಅನ್ನದಾನ ಇರುತ್ತೆ ಅಲ್ವಾ, ರೇಷನ್ ಆಗಿರ್ಬೋದು, ಈ ಥರ ಎಣ್ಣೆ, ಈ ಥರ ಎಲ್ಲ ಕೂಡ ತಗೊಂಡೋಗಿ ಅಲ್ಲಿ ಕೌಂಟ್ರಲ್ಲಿ ಕೊಡ್ಬೋದು. ನಾವು ರೇಷನ್ ಆದರೂ ತಗೋತಾರೆ ಅಥವಾ ನೀವು ದುಡ್ಡನ್ನಾದರೂ ಕೊಡ್ಬೋದು ಅನ್ನದಾನಕ್ಕೆ. ಇನ್ನು ನಮ್ಮ ಕೈಲಿ ಆದ ಮಟ್ಟಿಗೆ ನಾವು ಹೆಲ್ಪ್ ಮಾಡ್ಬೋದು. ಅದಾದ ನಂತರ ಅಲ್ಲಿ ಕೊಟ್ಟಿದ್ದಾದ ನಂತರ ನಾವು ಬೆಳಗ್ಗೆ 11:30ಗೆ ಹೋಗಿದ್ವಿ. ಅದಕ್ಕೋಸ್ಕರ ಅಲ್ಲಿ ಆರತಿ ಬಂದುಬಿಟ್ಟು 1 ಗಂಟೆ ಹಂಗೆ ಸ್ಟಾರ್ಟ್ ಆಗುತ್ತೆ. 12:30ಯಿಂದ 1 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಆಮೇಲೆ ರಾಮಾಲಯಕ್ಕೆ ಬಂದ್ವಿ. ಪಕ್ಕದಲ್ಲೇ ರಾಮಾಲಯ ಇರುತ್ತೆ. ಇದು ನೋಡಿ, ಇಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಕಾಣುತ್ತೆ ಅಲ್ವಾ ಲೆಫ್ಟ್ ಸೈಡಲ್ಲಿ. ಅದು 15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದವರು ಆಗಿನ ಕಾಲದ ಒಂದು ಶಿಲ್ಪ ಅಂತೆ ಇದು. ಅಲ್ಲಿ ಹಾಕಿದ್ರು ಬೋರ್ಡು. ಅದಾದ ನಂತರ ಅಲ್ಲಿ ರಾಮಾಲಯದಲ್ಲಿ ಕೈ ಮುಗಿದ್ಬಿಟ್ಟು ಅಲ್ಲಿ ಫೋಟೋ ವಿಡಿಯೋ ಏನು ತಗೊಳ್ಳೋದಕ್ಕೆ ಬಿಡಲಿಲ್ಲ. ಅದಾದ ನಂತರ ನಾವು ಇಲ್ಲಿ ಕೃಷ್ಣನ ಟೆಂಪಲ್ಲು ಸಹ ಇರುತ್ತೆ, ರಾಘವೇಂದ್ರ ಸ್ವಾಮಿ ಟೆಂಪಲ್ ಕೂಡ ಇರುತ್ತೆ. ಎಲ್ಲ ಟೆಂಪಲ್ಸು ಸಹ ಇರ್ತವೆ ಇಲ್ಲಿ ನೋಡಿ. ಇದು ರಾಮಾಲಯ ಟೆಂಪಲ್ಲು. ಈ ರಾಮಾಲಯ ಟೆಂಪಲಲ್ಲಿ ನಾವು ಕೈ ಮುಗಿದ್ಬಿಟ್ಟು ಪ್ರಸಾದ ಎತ್ಕೊಂಡು ನೋಡಿ. ಹನ್ವಿ ಎಷ್ಟು ತುಂಬ ಇಷ್ಟ ಅವಳಿಗೆ ರಾಮಾಲಯದಲ್ಲೇ ಈ ಥರ ಪ್ರಸಾದ ತುಂಬ ಚೆನ್ನಾಗಿರುತ್ತೆ, ಪ್ಲೈನ್ ಆಗಿರುತ್ತೆ. ಅದಕ್ಕೋಸ್ಕರ ಅವಳು ಅಷ್ಟು ಚೆನ್ನಾಗೇ ತಿಂತಾಳೆ. ಅದಾದ ನಂತರ ಇದು ಬಂದುಬಿಟ್ಟು ಕನ್ನಿಕಾ ಪರಮೇಶ್ವರಿ ಟೆಂಪಲ್ಲು. ಇದು ಸಹ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಂದುಬಿಟ್ಟು ವೆಂಕಟೇಶ್ವರ ಸ್ವಾಮಿಯವರ ವಿಗ್ರಹ ಇರುತ್ತೆ. ಒಂದು ಸೈಡು ನಮಗೆ ಶಿವ ಮತ್ತು ಪಾರ್ವತಿ ವಿಗ್ರಹ ಕೂಡ ಕಾಣುತ್ತೆ ನೋಡಿ. ಅದಾದ ನಂತರ ಇದು ರಾಘವೇಂದ್ರ ಸ್ವಾಮಿ ಟೆಂಪಲ್ಲು. ಎಲ್ಲ ದೇವಸ್ಥಾನಗಳು ಸಹ ನಮಗೆ ಒಂದೇ ಹತ್ರ ಇರ್ತವೆ. ಕನ್ನಿಕಾ ಪರಮೇಶ್ವರಿ ಟೆಂಪಲ್ ಆದ ನಂತರ ನಾವು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಬರ್ಬೋದು. ಇಲ್ಲಿ ನಿಮಗೆ ಏನಾದರೂ ಸ್ನ್ಯಾಕ್ಸ್ ಆಗಿರ್ಬೋದು, ಈ ಥರ ಏನಾದರೂ ತಿನ್ನಬೇಕು ಅಂತ ಅಂದರೆ ಕೆಲವರು ಡೇ ಔಟಿಂಗ್ ಹೋಗೋರು ಇರ್ತಾರೆ ಅಲ್ಲ, ಇಲ್ಲಿಗೆ ತುಂಬ ಜನ ಬೆಂಗಳೂರಿಂದ ಎಲ್ಲೆಲ್ಲಿಂದನೋ ಬರ್ತಾರೆ ಈ ಟೆಂಪಲ್ನ ನೋಡೋದಕ್ಕೆ. ಯಾಕಂತಂದರೆ ಎಲ್ಲ ದೇವಸ್ಥಾನಗಳು ಒಂದೇ ಹತ್ರ ಇರ್ತವೆ ಅಲ್ವಾ, ಹಾಗಾಗಿ ಇಲ್ಲಿ ಕೆಲವೊಂದು ಟಿಫನ್ಸ್ ಆಗಿರ್ಬೋದು, ಏನಾದರೂ ಸ್ನ್ಯಾಕ್ಸ್ ಆಗಿರ್ಬೋದು, ಈ ಥರ ಎಲ್ಲ ಕೂಡ ಇರುತ್ತೆ. ಅದಾದ ನಂತರ ನಮಗೆ ಇಲ್ಲಿ ಕೃಷ್ಣನ ಟೆಂಪಲಿಗೆ ಹೋಗಬೇಕಾದ್ರೆ ಹಸುಗಳಿಗೆ ನಮಗೆ ಅಂದರೆ ಫುಡ್ಡು ಏನಾದರೂ ಎಲೆ, ಈ ಥರ ಎಲೆಕೋಸು ಆಗಿರ್ಬೋದು, ಈ ಥರದ ಸೌತೆಕಾಯಿ ಆಗಿರ್ಬೋದು, ಈ ಥರ ಕೊಡ್ತಾರೆ. ಅಲ್ಲಿ ಟಿಕೆಟ್ ತೊಗೊಂಬಿಟ್ಟು ನಾವು ಹಸುಗಳಿಗೆ ಊಟ ಕೊಡ್ಬೋದು, ಯಾರಾದರೂ ಕೊಡಬೇಕು ಅಂತ ಅಂದ್ಕೊಂಡವರು. ಬಟ್ ನಾವು ಯಾವುದೇ ರೀತಿ ಆ ಥರ ಅಂದ್ಕೊಳ್ಳಿಲ್ಲ ನೋಡಿ. ಕೃಷ್ಣನ ಟೆಂಪಲಿಗೆ ಬರ್ತಾ ಇದ್ದೀವಿ. ಸೊ ನಾನು ಆಗಲೇ ತೋರಿಸ್ದೆ ಅಲ್ವಾ, ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ನಾವು ಹೋದಾಗ ಕ್ಲೋಸ್ ಆಗಿತ್ತು. ಒಂದು 10 to 15 ಮಿನಿಟ್ಸು ವೆಯ್ಟ್ ಮಾಡೋದಕ್ಕೆ ಹೇಳಿದರು. ಕೃಷ್ಣನ ಟೆಂಪಲಿಗೆ ಹೋದಾಗ ಮಧ್ಯಾಹ್ನ ಕರೆಕ್ಟಾಗಿ 12 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಒಂದು ಅರ್ಧ ಗಂಟೆ 15 ನಿಮಿಷದಿಂದ ಅರ್ಧ ಗಂಟೆ ಕ್ಲೋಸ್ ಮಾಡ್ತಾರೆ ಇಲ್ಲಿ. ಆ ಟೈಮಿಗೆ ಹೋದಾಗ ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ಅದಾದ ನಂತರ ಸ್ವಲ್ಪ ಹೊತ್ತು ಆದಮೇಲೆ ಓಪನ್ ಮಾಡಿಬಿಟ್ರು. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ಇಲ್ಲಂತೂ ನೋಡಿ. ಕೆಲವರು ಹಾಡು ಹೇಳ್ಕೋತಾ ಡ್ಯಾನ್ಸು ಸಹ ಮಾಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತು ಆದಮೇಲೆ ಓಪನ್ ಮಾಡಿದರು. ನಾನು ಒಂದೊಂದು ದಿನ ಹೋದಾಗ ಒಂದೊಂದು ಥರ ಇಲ್ಲಿ ರೆಡಿ ಮಾಡಿರ್ತಾರೆ ನೋಡಿ. ಕೃಷ್ಣ ಮತ್ತು ರಾಧೆ ಇವರನ್ನು. ಇದು ಬಂದುಬಿಟ್ಟು ಪಿಂಕ್ ಕಲರಲ್ಲಿ ಮಾಡಿದರು ಈ ಸಾರಿ ಡೆಕೋರೇಷನ್ನು. ನಾನು ಲಾಸ್ಟ್ ಟೈಮ್ ಹೋದಾಗ ಬ್ಲೂ ಕಲರಲ್ಲಿ ಮಾಡಿದರು. ಅದಕ್ಕಿಂತ ಮೊದಲು ಹೋದಾಗ ಯೆಲ್ಲೋ ಕಲರ್ ಡ್ರೆಸ್ ಹಾಕಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಾರೆ ಇಲ್ಲಿ. ನಂಗೆ ತುಂಬ ಇಷ್ಟ ರಾಧಾಕೃಷ್ಣ ಟೆಂಪಲ್ಲು ಅಂತ ಅಂದರೆ ನೋಡಿ. ಅಲ್ಲಾಯ್ತಲ್ವ, ಹೊರಗಡೆ ಬಂದುಬಿಟ್ಟು ಆ ಟೆಂಪಲಿಂದ ಕೆಳಗಡೆ ಬಂದು ನಾವು ಅದೇ ಟೆಂಪಲ್ ಬ್ಯಾಕ್ ಸೈಡು ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಲು ಇದು. ಈ ಟೆಂಪಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಅಂದರೆ ಅಷ್ಟು ಪೀಸ್ಫುಲ್ಲಾಗಿರುತ್ತೆ. ಕೆಲವರಿಗೆ ಮನಸ್ಸಿಗೆ ನಮಗೆ ಸಮಾಧಾನ ಇಲ್ಲ ಅನ್ನೋರು ಇಲ್ಲಿ ಹೋಗ್ಬಿಟ್ರೆ ಸಾಕು, ಒಂದು ಸರಿ ಹೋಗಿ ಬಂದರೆ ಅಷ್ಟು ಸಮಾಧಾನ ಅನಿಸುತ್ತೆ ನೋಡಿ. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇದು ಚಿಕ್ಕದಾಗಿ ಮಾಡಿದ್ದಾರೆ, ಬಟ್ ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಾರೆ.
ಅದಾದ ನಂತರ ನಾವು ಇಲ್ಲಿ ಸಾಯಿಬಾಬಾ ಟೆಂಪಲ್ಲಿಗೆ ಬಂದ್ವಿ. ಸಾಯಿಬಾಬಾ ಟೆಂಪಲಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಪೂಜೆ ಆಗಿ. ಮತ್ತು ಸಾಯಿಬಾಬಾ ಪಾರಾಯಣ ಇರುತ್ತೆ. ಕರೆಕ್ಟಾಗಿ ಅರ್ಧ ಗಂಟೆ ಇರುತ್ತೆ, 30 ನಿಮಿಷ. 12:30ಗೆ ಸ್ಟಾರ್ಟ್ ಆದರೆ 1 ಗಂಟೆ ಮುಗಿದ್ಬಿಡುತ್ತೆ. ಅದಾದ ನಂತರ ಅನ್ನದಾನ ಇರುತ್ತೆ. ಊಟ ಮಾಡಿಕೊಂಡು ನಾವು ಮನೆಗೆ ರಿಟರ್ನ್ ಆಗಿಬಿಟ್ವಿ. ಪ್ರತಿ ಗುರುವಾರನೂ ಸಹ ಅನ್ನದಾನ ಇರುತ್ತೆ. ನೀವು ಏನಾದರೂ ತೊಗೊಂಡೋಗ್ಬೇಕಂದ್ರೆ ಬಿಸ್ಕೆಟ್ಸು ಈ ಥರ ತೊಗೊಂಡೋಗಿ ಅರ್ಚನೆ ಮಾಡಿಸ್ಕೋಬೋದು. ಇದಿಷ್ಟು ವಿಡಿಯೋ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.